ಗಿಣ್ಣು ಅಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳಿ, ಅದ್ರಲ್ಲೂ ಈ ರೀತಿ ದಪ್ಪ ಆಗಿರೋ ಗಿಣ್ಣು ಅಂದ್ರೆ ಎಲ್ರಿಗೂ ಇಷ್ಟ. ಹಾಗಾದ್ರೆ ಈ ರೀತಿ ಗಿಣ್ಣ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಿಣ್ಣು ಮಾಡೋದಿಕ್ಕೆ ಮೊದಲು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಕರಗಿಸ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದ್ರೆ ಬೆಲ್ಲ ಬೇಗ ತಳ ಹಿಡಿದು ಬಿಡುತ್ತೆ. ನೀರನ್ನ ಸ್ವಲ್ಪನೇ ಹಾಕೊಳ್ಳಿ. ಬೆಲ್ಲ ಕರಗಿಸುವಾಗ ನೀರು ಜಾಸ್ತಿ ಹಾಕೊಂಡ್ರೆ ಹಾಲಿನಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಗಿಣ್ಣು ಸ್ವಲ್ಪ ಪ್ರಮಾಣದಲ್ಲೇನೆ ಸಿಗುತ್ತೆ. ಆಮೇಲೆ ಹಾಲು ಸೇರಿಸುವಾಗಲೂ ಕೂಡ ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತೆ. ಅದಕ್ಕೆ ಬೆಲ್ಲ ಕರಗಿಸುವಾಗ ಸ್ವಲ್ಪನೇ ನೀರು ಹಾಕ್ಕೊಂಡ್ರೇನೆ ಒಳ್ಳೆಯದು. ಬೆಲ್ಲ ಬಿಸಿಗೆ ಬೇಗನೆ ಕರಗುತ್ತೆ. ಬೆಲ್ಲದ ಉಂಡೆಗಳನ್ನು ಸೌಟಿಂದ ಒತ್ತಿ ಒಡ್ಕೊಳ್ಳಿ. ಬೆಲ್ಲನ ಲೋ ಫ್ಲೇಮಲ್ಲೇ ಕರಗಿಸ್ಕೋಬೇಕು, ಇಲ್ಲ ಅಂದರೆ ಬೆಲ್ಲ ಬೇಗನೆ ತಳ ಹಿಡಿದು ಬಿಡುತ್ತೆ. ಇವಾಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಲನ ಆರೋದಿಕ್ ಬಿಟ್ಟು ಬೇರೆ ಇನ್ನೊಂದು ಪಾತ್ರೆಗೆ ಹಾಲನ್ನ ಸೋಸಿ ಹಾಕೋತಾ ಇದ್ದೀನಿ. ಇದು 1 ಲೀಟ್ರ್ ಹಾಲಿದೆ. ನಮ್ಮ ಮನೆಯಲ್ಲೇ ಸಾಕಿರೋ ಎಮ್ಮೆ ಹಾಲು ಇದು. ನಾನಿಲ್ಲಿ ಹಾಲಿಗೆ ನೀರನ್ನ ಮಿಕ್ಸ್ ಮಾಡಿಲ್ಲ, ಯಾಕಂದ್ರೆ ಹಾಲಿನಲ್ಲೇನೆ ನೀರಿನ ಅಂಶ ಇರುತ್ತೆ. ಗೀಬಿನ ಹಾಲಾದ್ರೆ ಮಾತ್ರನೇ ಹಾಲು ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ನೀರು ಸೇರಿಸ್ಬೇಕಾಗುತ್ತೆ. ಗೀಬು ಮುಗಿದ್ಮೇಲೆ ಮಾಡೋ ಗಿಣ್ಣಕ್ಕೆ ನೀರು ಸೇರಿಸಬಾರ್ದು, ಹಾಲಲ್ಲೇನೆ ನೀರಿನ ಅಂಶ ಇರುತ್ತೆ. ನಾನಿಲ್ಲಿ ಪಾತ್ರೆನ ತೊಳೆದು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಸೋಸಿಟ್ಕೊಂಡಿರೋ ಹಾಲಿಗೆ ಅವಾಗ್ಲೇನೆ ಕರಗಿಸಿ ಇಟ್ಕೊಂಡಿರೋ ಅಂತ ಬೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ. ಬೆಲ್ಲನ ಹಾಲಿಗೆ ಹಾಕಿ ಕರಗಿಸ್ತೀವಿ ಅಂದ್ರೆ ಕೈಯಿಂದಾನೇ ಒಡೆದು ಕರಗಿಸ್ಬೇಕಾಗುತ್ತೆ. ಅದ್ರ ಬದಲು ಬೆಲ್ಲನ ಕಾಸಿ ಹಾಕೊಂಡ್ರೆ ತುಂಬಾ ಬೇಗನೂ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಕೈಯಿಂದ ಮುಟ್ಟಿ ಮಾಡ್ಬೇಕಾಗಿಲ್ಲ. ಇವಾಗ ಬೆಲ್ಲ ಸೋಸಿ ಆಗಿದೆ. ಈ ಬೆಲ್ಲದ ಪಾತ್ರೆಗೆ ಸ್ವಲ್ಪ ಮಾತ್ರನೇ ನೀರು ಹಾಕೊಂಡು ಬೆಲ್ಲದ ಪಾತ್ರೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ನೀರು ಹಾಕ್ಕೊಂಡಿಲ್ಲ. ಗಿಣ್ಣ ಮಾಡೋದಿಕ್ಕೆ ದಪ್ಪ ತಳ ಇರೋ ಅಗುಲವಾಗಿರೋ ಪಾತ್ರೆನೇ ತಗೋಬೇಕು, ಯಾಕಂದ್ರೆ ಗಿಣ್ಣು ತುಂಬಾ ಹೊತ್ತು ಕುದಿಸ್ಬೇಕಾಗಿರೋದ್ರಿಂದ ಬೇಗನೆ ತಳ ಹಿಡಿದು ಬಿಡುತ್ತೆ. ಪಾತ್ರೆ ಅಗುಲವಾಗಿದ್ರೆ ಪಾತ್ರೆ ಸುತ್ತಲೂ ಗಿಣ್ಣು ಸಿಗುತ್ತೆ, ಮಧ್ಯ ಮಾತ್ರ ನೀರು ಸಿಗುತ್ತೆ. ಇವಾಗ ಒಂದು ಸೌಟ್ ತಗೊಂಡು ಬೆಲ್ಲ ಮತ್ತೆ ಹಾಲು ಎರಡನ್ನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಏಲಕ್ಕಿ ಹುಡಿ ಕೂಡ ಹಾಕೋಬಹುದು. ನಾನಿಲ್ಲಿ ಏಲಕ್ಕಿ ಹುಡಿನ ಹಾಕೋತಾ ಇಲ್ಲ. ಹೀಗೆ ಬೆಲ್ಲ ಮತ್ತೆ ಹಾಲು ಎರಡನ್ನೂ ಸರಿಯಾಗಿ ಮಿಕ್ಸ್ ಆಗಿ ಯೆಲ್ಲೋ ಕಲರ್ ಕಾಣಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಗಿಣ್ಣನ ತುಂಬಾ ಹೊತ್ತು ಕುದಿಸ್ಬೇಕಾಗಿರೋದ್ರಿಂದ ನಾನಿಲ್ಲಿ ಗ್ಯಾಸಿನ ಚಿಕ್ಕ ಒಲೆನ ಬಳಸ್ತಾ ಇದ್ದೀನಿ. ಅದನ್ನು ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ದೊಡ್ಡ ಒಲೆ ಬಳಸಿದ್ರೆ ಗಿಣ್ಣ ಎಲ್ಲ ಪುಡಿಯಾಗಿ ಗಟ್ಟಿಯಾಗಿರೋ ಗಿಣ್ಣ ಸಿಗಲ್ಲ. ಇವಾಗ ಗಿಣ್ಣ ಕುದೀತಾ ಇದೆ. ನಾನಿಲ್ಲಿ ಅಗಲವಾಗಿರೋ ಪಾತ್ರೆನ ಬಳಸಿರೋದ್ರಿಂದ ಗಿಣ್ಣ ಮೇಲೆ ಕೂಡ ಉಕ್ಕಿ ಬಂದಿಲ್ಲ. ಹಾಲು ಎಷ್ಟಿತ್ತೋ ಅಷ್ಟಕ್ಕೇನೆ ಕುದೀತಾ ಇದೆ. ಇವಾಗ ಗಿಣ್ಣು ಸಂಪೂರ್ಣವಾಗಿ ಕುದ್ದು ಮುಗಿದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡೋಣ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ದಪ್ಪ ಆಗಿರೋ ಗಿಣ್ಣು ಸಿಕ್ಕಿದೆ. ಗಿಣ್ಣು ಮಾಡೋ ಈ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಪೋರ್ಟ್ ಮಾಡಿ ಹೀಗೆ.